ಅಯ್ಯೋ ದೇವ, ಟೈಮು 1:20. 1:20 ಇವಾಗ ರೂಮ್ ರೀಚ್ ಆದ್ವಿ. ರೂಮ್ ರೀಚ್ ಆಗಿಬಿಟ್ಟು ಇವಾಗ ಹೋಗ್ಬೇಕಪ್ಪ. ಸೊ ರೂಮ್ಗೆ ಬಂದ್ವಿ. ಹೇಳಿದ್ನಲ್ವ ಆಲ್ರೆಡಿ, ರೆಡ್ ಫೋರ್ಟು, ಚಾಂದಿನಿ ಚೌಕು, ಜುಮ್ಮಾ ಮಸೀದಿ, ಲೋಟಸ್ ಟೆಂಪಲ್ಲು, ರಾಜ್ ಘಾಟು, ಹಾಗೆಯೇ ಕುತುಬ್ ಮಿನಾರ್ ಇಷ್ಟು ನೋಡಿಕೊಂಡು ನಾವು ಆಗ್ರಾಗೆ ಬಂದು ರೀಚ್ ಆದ್ವಿ. ಆಗ್ರಾಗೆ ಬಂದು ರೀಚ್ ಆಗಿ ಅಷ್ಟರಲ್ಲಿ ಮಧ್ಯರಾತ್ರಿ 1:20 ಆಗಿತ್ತು. ಸೊ ರೂಮ್ ಮಾತ್ರ ಮಸ್ತ್ ಅಂದರೆ ಮಸ್ತಾಗಿತ್ತು. ಬೇಗ ಬಂದಿದ್ರೆ ಇಲ್ಲಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತಲ್ವಪ್ಪ ಅಂತ ಹೇಳಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅಲ್ಲೆಲ್ಲ ನೋಡ್ಕೊಂಡು ಬರೋ ಅಷ್ಟರಲ್ಲಿ ಟೈಮ್ ಆಗೇ ಹೋಯಿತು. ಬಟ್ ರೂಮ್ ಮಾತ್ರ ನಿಜವಾಗ್ಲೂ ಅದ್ಭುತವಾಗಿತ್ತು ಗೈಸ್. ಒಂಥರ ಓಲ್ಡನ್ ಕಲ್ಚರಲ್ಲಿ ಸಕ್ಕತ್ತಾಗಿತ್ತು ಎಲ್ಲ ಅಂತ. ನೆನ್ನೆ ಹಾಕಿರೋ ಜುಟ್ಟು ಇದು, ಇದರಲ್ಲೇ ಕಾಲ ಕಳೆದ್ಬಿಟ್ಟೆ. ಸಕ್ಕತ್ತಾಗಿದೆ ಮಿರರ್ ಮಾತ್ರ. ಬಟ್ ಏನು ಅಂದರೆ ಇಲ್ಲಿಗೆ ಬೇಗ ಬರಬೇಕಿತ್ತು ನಾವು. ಮ್ಯಾಕ್ಸಿಮಮ್ ಅಂದರೆ ನಾಳೆ ಮಧ್ಯಾಹ್ನ ಚೆಕ್ಔಟ್ ಮಾಡಬೇಕು ಇದನ್ನು. ಇವಾಗ ಒಂದು 3 ಅವರ್ ಈ ರೂಮಲ್ಲಿ ಮಲಗಿರ್ತೀವಿ ಅಷ್ಟೇ. ಬಟ್ ನಿಜವಾಗ್ಲೂ ರೂಮ್ ತುಂಬ ಒಂಥರ ಕ್ಲಾಸಿ ಆಗಿದೆ, ಸಕ್ಕತ್ತಾಗಿದೆ. ಒಂಥರ ರಾಜರ ಕಾಲದ ಥರ. ರಾಜರ ಕಾಲದ ಥರ ಒಂಥರ ಚೆನ್ನಾಗಿದೆ ಗೈಸ್. ಇದನ್ನು ಬಂದು ಫೀಲ್ ಮಾಡಬೇಕಿತ್ತು ನಾನು. ಒಳ್ಳೆ ಸಕ್ಕತ್ತಾಗಿದೆ ಗೈಸ್. ನೋಡಿ ಇವಾಗ ಮಲಗ್ತೀನಿ ಒಂದು 3 ಅವರು, ಮತ್ತೆ ಎದ್ದು ಓಡಬೇಕು ಆಗ್ರಾಗೆ. ಮತ್ತೆ ಅಲ್ಲಿಂದ ಬಂದು ಬ್ರೇಕ್ಫಾಸ್ಟ್ ಮಾಡಬೇಕು, ಮತ್ತು ಇವನ್ನೆಲ್ಲ ಕರೆಕ್ಟಾಗಿ ಸರಿಯಾಗಿ ತುಂಬ್ಕೊಬೇಕು. ಮತ್ತು ಮ್ಯಾಕ್ಸಿಮಮ್ ಆಗ್ರಾ ಪೋರ್ಟ್ಗೆ ಹೋಗಿ ಅಲ್ಲಿ ಆಗ್ರಾ ಪೋರ್ಟ್ಗೆ ಹೋಗುವಾಗಲೇ ಚೆಕ್ಔಟ್ ಮಾಡಿ ಅಂತಾರೋ, ಅಥವಾ ಆಗ್ರಾ ಪೋರ್ಟ್ ನೋಡ್ಕೊಂಡು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಚೆಕ್ಔಟ್ ಮಾಡಬೇಕೋ ಗೊತ್ತಿಲ್ಲ. ಒಟ್ಟು ನಾಳೆ ಮಧ್ಯಾಹ್ನ ಚೆಕ್ಔಟ್ ಮಾಡಬೇಕು. ಇವಾಗ ಒಂದು 3 ಅವರ್ ಮಲ್ಕೊಳ್ಳೋದಷ್ಟೇ ಲಾಭ. ನೋಡಿ ಸಖತ್ತಾಗಿದೆ. ನನಗೆ ಮಂಚ ಸಖತ್ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಕ್ಲಾಸಿಯಾಗಿ ಸಕ್ಕತ್ತಾಗಿದೆ. ಒಂದು ಬೆಡ್ ಲ್ಯಾಂಪು, ಆ ಕಡೆ ರಾಣಿಯರ್ದು 2 ಪಿಕ್ಚರು, ಈ ಕಡೆ ಮಿರರು. ವಾವ್, ವೆರಿ ನೈಸ್. ನಾಳೆ ಸೀರೆ ಹಾಕೊಂಡಾಗ ಇಲ್ಲೊಂದಷ್ಟು ಫೋಟೋ ತೊಗೋಬೇಕು ಗೈಸ್, ಚೆನ್ನಾಗಿರುತ್ತೆ. ವಾಶ್ರೂಮು ಕೂಡ ಸಕ್ಕತ್ತಾಗಿದೆ. ಶವರ್ ಇದೆ ನೋಡಿ, ಅದು ಬೇರೆ ಸಪ್ರೇಟು. ಆಮೇಲೆ ಒಂದು ಮಿರರು, ಇದು ಗೀಝರ್ ಇದೆ ಅಷ್ಟೇ. ವಾಶ್ರೂಮು ದೊಡ್ಡದಾಗಿ ತೋರಿಸ್ಬೇಕು ಅಂದರೆ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ. ಇದೇ ಒಂದು ರೂಮ್ ಥರ ಇದು ಮಾಡ್ಬೋದು, ಹಂಗಿದೆ. ಸಕ್ಕತ್ತಾಗಿದೆ. ನೀರು ಸೋರ್ತಾ ಇದೆ. ಬೆಳಗ್ಗೆಗೆ ನನ್ನ ಹಸ್ಬೆಂಡ್ಗೆ ಬಟ್ಟೆ, ನನ್ನ ಮೇಕಪ್ ಐಟಮ್ಸು, ನನಗೆ ಜ್ಯುವೆಲರೀಸ್, ಬಟ್ಟೆ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಮಲಗ್ತಾಯಿದ್ದೀನಿ. ಎಲ್ಲ ಹಿಂಗೆ ಬಿಸಾಕಿದ್ದೀನಿ. ನಾಳೆ ನೋಡ್ಕೊಳ್ಳೋಣ ಇನ್ನು ಮಿಕ್ಕಿದ್ದು ಅಂತ. ಇನ್ನೆಲ್ಲ ಹಿಂಗೆ ಬಿಸಾಕಿದ್ದೀನಿ. ಮತ್ತು ನಾಳೆ ಅಲ್ಲಿಂದ ಬಂದು ಚೆಕ್ಔಟ್ ಆಗಬೇಕಾದ್ರೆ ಇದು ಯಾವ್ದು ಹಾಕಬೇಕು ಅದನ್ನು ತೆಗೆದಿಟ್ಬಿಟ್ಟಿದ್ದೀನಿ. ಮಲ್ಕೊಳ್ಳೋಕ್ಕೆ ಮನಸ್ಸಾಗ್ತಿಲ್ಲ, ನಿದ್ದೆ ಬರ್ತಿದೆ. ಆದರೆ AC ಓಡ್ತಾ ಇದೆ. ನನ್ನ ಹಸ್ಬೆಂಡ್ ಆಲ್ರೆಡಿ ನಿದ್ದೆ ಹೋಗ್ಬಿಟ್ಟಿದ್ದಾರೆ. ನನಗೆ ನಾಳೆ ತಾಜ್ ಮಹಲ್ಗೆ ಹೋಗೋ ಖುಷಿಗೆ ನಿದ್ದೆನೇ ಬರ್ತಿಲ್ಲ. ಇವಾಗಲೇ ಸ್ನಾನ ಮಾಡ್ಕೊಂಬಿಡ್ಲಾ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ನನ್ನ ಡ್ರೀಮ್ ಡೆಸ್ಟಿನೇಷನ್ಸ್ ಗೆಳೆಯರೆ. ಮೇಲ್ಗಡೆ ನೋಡಿ, ಮಲ್ಕೊಂಡ್ರೂ ಆರಾಮಾಗಿರ್ಬೇಕು ನೋಡೋಕ್ಕೆ. ಸಖತ್ತಾಗಿ ಡಿಸೈನ್ ಮಾಡಿಸಿದ್ದಾರೆ, ಲಾಂಗ್ ಕರ್ಟನ್ಸ್, ವೆರಿ ನೈಸ್. ಟೈಮ್ ಆಲ್ರೆಡಿ 2 ಗಂಟೆ ಆಯಿತು. ಇನ್ನು 2 ಅವರ್ ಮಲಗಿ 4 ಗಂಟೆಗೆ ಎದ್ದೇಳಬೇಕು. ಗುಡ್ ನೈಟ್. ಸೊ ಹಂಗೂ ಸ್ವಲ್ಪ ಲೇಟೇ ಆಗೋಯಿತು. 6 o'clock ಆಯಿತು. 6 o'clock ಅಲ್ಲಿರಬೇಕು ಅಂತ ಅಂದ್ಕೊಂಡಿದ್ದೆ, ಸೂರ್ಯೋದಯ ಆಗೋದು ನೋಡಬೇಕು ಅಂತ. ಬಟ್ ಕೊನೆಗೂ ಹೋಗೋಕ್ಕಾಗಲೇ ಇಲ್ಲ. 6 ಗಂಟೆಗೆ ಇವಾಗ ಇಲ್ಲಿಂದ ಬಿಡ್ತಾ ಇದ್ದೀವಿ. ರೀಚ್ ಆಗಬೇಕು. ರೀಚ್ ಆದಮೇಲೆ ಸೂರ್ಯೋದಯ ಆಲ್ರೆಡಿ ಆಗಿಬಿಟ್ಟಿದೆ. ಆಗೋದನ್ನ ಅಲ್ಲಿಂದ ನೋಡ್ಬೋದಿತ್ತು, ಗೊತ್ತಿಲ್ಲ ಹೆಂಗಿದೆ ಫೀಲ್ ಅಂತ. 6 ಗಂಟೆಗೆ ಬಿಡ್ತಾ ಇದ್ದೀವಿ ಇವಾಗ. ಸೊ ಫೈನಲಿ ಎಷ್ಟು ಎಕ್ಸೈಟ್ ಆಗಿದ್ದೆ ಅಂದರೆ, ತಾಜ್ ಮಹಲ್ ನನ್ನ ಕಣ್ಣಿಗೆ ಬಿದ್ದ ತಕ್ಷಣ ನಂಗೆ ಅಳು ಬಂದುಬಿಡ್ತು. ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಮೊದಲೇ, ನಾನು ಏನೇನಿದೆ ನಂದು ರಿಯಾಕ್ಷನ್ಸ್ ಎಲ್ಲ ನೀನು ವಿಡಿಯೋ ಮಾಡಪ್ಪ ಅಂತಲೇ ಹೇಳಿದ್ದೆ. ಬಟ್ ಅವ್ರಿಗೂ ಒಂಥರ ಎಕ್ಸೈಟ್ಮೆಂಟ್ ಇತ್ತೋ ಏನೋ ಗೊತ್ತಿಲ್ಲ. ಪಾಪ ಅಲ್ಲಿ ಹೋದಿಗೆ ಬ್ಲ್ಯಾಂಕ್ ಆಗಿಬಿಟ್ರು ಅವರು. ಬಟ್ ಇವಾಗ ಬಂದ ಮೇಲೂ ಹೇಳ್ತಾ ಇದ್ದಾರೆ, ತಾಜ್ ಮಹಲ್ ತುಂಬ ಚೆನ್ನಾಗಿತ್ತಲ್ವ ತಾಜ್ ಮಹಲ್, ಇನ್ನೊಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೋಬೇಕು ಅನ್ನಿಸ್ತಿತ್ತು ಅಂತ ಇದ್ದರು. ನಾನು ಆಮೇಲೆ ರಿಯಲೈಸ್ ಮಾಡ್ಕೊಂಡೆ, ಹೋಯ್ತಲ್ವ. ಸೊ ಕಾನ್ಸಿಯಸ್ ಆಗಿಬಿಟ್ಟಿದ್ದಾರೆ ಅಂತ ನೋಡಿ. ನಾನು ಸನ್ರೈಸ್ ಆಗೋಯ್ತು ಅಂತ ಬಡ್ಕೊತಾ ಇದ್ದೆ. ಈವನ್ ನಾನು ಸ್ಕೈನಲ್ಲೂ ಸನ್ರೈಸ್ ಆಗೋದನ್ನ ನೋಡ್ಕೊಂಡು ಬಂದಿದ್ದೆ. ಮೊನ್ನೆ ವಿಡಿಯೋಸಲ್ಲಿ ನೋಡಿರ್ತೀರ. ಇಲ್ಲೂ ಕೂಡ ಅಷ್ಟೇ, ತಾಜ್ ಮಹಲ್ ಸನ್ರೈಸ್ ಆಗುವಾಗ ನೋಡಬೇಕು, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು ನನಗೆ. ವ್ಲಾಗಲ್ಲೆಲ್ಲ ನೋಡಿದ್ದೆ ನಾನು. ಸೊ ಹಾಗಾಗಿ ಎಕ್ಸಾಕ್ಟಾಗಿ ಬಂದೆ. ನೋಡ್ತಾ ಇರ್ಬೋದು, ನನ್ನ ಕಣ್ಣಲ್ಲಿ ನೀರು ಬರ್ತಾಯಿತ್ತು.
ಅದೆಲ್ಲ ವಿಡಿಯೋ ಮಾಡಿಕೊಂಡೆ. ಬಟ್ ಏನು ಅಂದರೆ ಈ ಸನ್ರೈಸ್ ಆಗ್ತಿರುತ್ತಲ್ಲ ಅಲ್ಲೇ ಎಕ್ಸಾಕ್ಟಾಗಿ ನೀವು ನಿಂತ್ಕೊಂಡು ಫೋಟೋ ತೊಗೊಂಡ್ರೆ ಏನಾಗುತ್ತೆ, ನಿಮ್ಮ ಫೋಟೋ ನೆರಳು ಥರ ಬರುತ್ತೆ. ಅಂದರೆ ಬ್ರೈಟ್ನೆಸ್ ಕಡಿಮೆ ಇರುತ್ತೆ, ಹಿಂದಗಡೆ ಅದೇ ಹೈಲೈಟ್ ಆಗುತ್ತಲ್ವ. ನಿಮಗೆ ಮೊಬೈಲ್ನಲ್ಲಿ ತಾಜ್ ಮಹಲೇ ಕಾಣಲ್ಲ, ಅಷ್ಟು ಬ್ರೈಟಾಗಿ ಕಾಣಿಸುತ್ತೆ ಅದು. ನೀವು ಕಂಡ್ರೆ ತಾಜ್ ಮಹಲ್ ಕಾಣಿಸಲ್ಲ, ತಾಜ್ ಮಹಲ್ ಕಂಡ್ರೆ ನೀವು ಕಾಣಿಸಲ್ಲ, ಆ ಥರ ಇರುತ್ತೆ ಸನ್ರೈಸಲ್ಲಿ. ಅಂದರೆ ನಿಮ್ಮೊಂಥರ ಶ್ಯಾಡೋ ಥರ ಫೋಟೋ ಬರುತ್ತೆ. ಸೊ ನಾನು ಅದನ್ನು ಕೂಡ ತೆಗೆದಿದ್ದೀನಿ. ಮತ್ತು ನನಗೆ ಆಮೇಲೆ ಅನ್ನಿಸ್ತು ಅದಕ್ಕಿಂತ ವೈಟ್ಗಿರೋದೇ ಚೆನ್ನಾಗಿದೆ ಅಂತ ಫೀಲ್ ಆಯಿತು. ಸೊ ಆಮೇಲೆ ಒಳಗಡೆ ಎಂಟ್ರಿ ಆದ ತಕ್ಷಣ ಸುಮಾರು ಜನ ಗೈಡ್ಗಳು ಹಿಡ್ಕೊಂಡ್ಬಿಡ್ತಾರೆ, ಗೈಡ್ ಹಿಡ್ಕೊತಾರೆ, ಫೋಟೋಗ್ರಾಫರ್ ಹಿಡ್ಕೊತಾರೆ. ಫೋಟೋ ತೊಗೊಡ್ತೀವಿ, ಆಲ್ಬಮ್ ಮಾಡ್ಕೊಡ್ತೀವಿ, ಹಾಗೆ ಫ್ರೇಮ್ ಮಾಡ್ಕೊಡ್ತೀವಿ, ಇಲ್ಲ ಸಾಫ್ಟ್ ಕಾಪಿ ಕಳಿಸ್ಕೊಡ್ತೀವಿ. ಸುಮ್ಮನೆ ವೀಡಿಯೋ ಮಾಡೋದಕ್ಕೆ ಅಲ್ಲಿ 500 ರೂಪಾಯಿ ಇಸ್ಕೊಂಡು ನಿಮ್ಮ ಮೊಬೈಲಲ್ಲಿ ಡಿಫ್ರೆಂಟಾಗಿ ವೀಡಿಯೋ ಮಾಡ್ಕೊಡ್ತೀವಿ ಕೊಡಿ ಅಂತಾರೆ. 5 ನಿಮಿಷಕ್ಕೂ ದುಡ್ಡು ಸಂಪಾದನೆ ಮಾಡ್ತಾರೆ ಆ ತಾಜ್ ಮಹಲ್ ಮುಂದೆ. ಅದೇ ದೊಡ್ಡ ಬಿಸ್ನೆಸ್ ಅಂತ ಹೇಳ್ಬೋದು. ಅದ್ಭುತ ಕ್ಷಣ. ಫೋಟೋ ನಾವೇನು ಮಾಡಿದ್ವಿ, ಫಸ್ಟು ಒಂದು ಫೋಟೋಗೆ ಸಾಫ್ಟ್ ಕಾಪಿಗೆ 50 ರೂಪೀಸ್ ಅಂತ ಹೇಳಿದ್ರು. ಆಮೇಲೆ ನಮ್ಮ ಹತ್ರನೇ ಒಳ್ಳೆ HD ಮೊಬೈಲೆಲ್ಲ ಹೈಯರ್ ವರ್ಷನ್ ಚೆನ್ನಾಗೇ ಇದೆ. ಏನಕ್ಕೆ ಮೊಬೈಲಲ್ಲಿ ಒಳ್ಳೆ ಕ್ವಾಲಿಟಿ ಇರೋದೇ ಬರುತ್ತೆ, ಏನಕ್ಕೆ ತೆಗಿಬೇಕು ಅಂತ ನಾವು ತೆಗೆಸ್ಕೊಳ್ಳಿಲ್ಲ, ಬಂದುಬಿಟ್ವಿ. ಅದಕ್ಕೂ ಮುಂಚೆ ಗೈಡನ್ನು ನಮ್ಮ ಕಾರವನು ಗೈಡ್ನ ಮೊದಲೇ ಫೋನ್ ಮಾಡಿ ಕರೆಸಿದ್ದ. ನಮ್ಮ ಡ್ರೈವರ್ಗೂ ಗೈಡ್ಗಳಿಗೂ ಹೋಗೋ ಕಡೆ ಎಲ್ಲ ತುಂಬ ಲಿಂಕ್ ಇರುತ್ತೆ ಗೈಸ್. ಎಲ್ಲ ಕಡೆನೂ ಸರಿ ಅಂತ ನಾನು ಹೇಳಲ್ಲ. ಈ ಪ್ಲೇಸ್ಗೆ ನೀವು ಗೈಡ್ ತೊಗೊಂಡ್ರೆ ನಿಮಗೆ ಗೈಡ್ ಏನಕ್ಕೆ ಬೇಕು ಅಂತ ಹೇಳಿದ್ರೆ ಇಲ್ಲೇನು ವಿಷಯ ತಿಳ್ಕೊಳ್ಳೋದಕ್ಕಲ್ಲ. ನೀವು ವ್ಲಾಗ್ ನೋಡಿಬಿಟ್ರೆ ಇಡೀ ಹಿಸ್ಟ್ರಿನೇ ನೀವು ತಾಜ್ ಮಹಲ್ ತಿಳ್ಕೊಂಡು ಪ್ರತಿಯೊಂದು ಪ್ಲೇಸ್ಗೆ ಹೋದಾಗ್ಲೂ ನಿಮಗೆ ರಿಯಲೈಸ್ ಆಗಿಬಿಡುತ್ತೆ. ಗೈಡ್ ಬೇಕಾಗಿಲ್ಲ. ಬಟ್ ಆದರೆ ನೀವು ಬೇಗ ಒಳಗಡೆ ಹೋಗಿ ಬೇಗ ಹೊರಗಡೆ ಬಂದು, ಈಗ ನೋಡಿ ಈ ಥರ ಫೋಟೋ ತೊಗೋಬೇಕು ಅಂತಂದರೆ 100 ಜನ ನಿಂತ್ಕೊಂಡಿರ್ತಾರೆ. ನಾವು ಆ ಕಡೆ ಈ ಕಡೆ ಅಂತ ಕಳ್ಸೋಕ್ಕಾಗಲ್ಲ. ಅಲ್ಲೇ ವೆಯ್ಟ್ ಮಾಡಿ ಅದೇ ಪ್ಲೇಸಲ್ಲಿ ತೊಗೋಬೇಕು ಅಂದರೆ ನಮಗೆ ಒಂದು 20 ನಿಮಿಷ ಬೇಕಾಗುತ್ತೆ. ಅದೇ ಗೈಡ್ ಇದ್ದರೆ ಸ್ವಲ್ಪ ಆ ಕಡೆ ಹೋಗಿ ಮ್ಯಾಮ್ ನಾನು ತೆಗಿಬೇಕು ಇವಾಗ ಫೋಟೋ, ಒಂದು 10 ನಿಮಿಷ ಟೈಮ್ ಕೊಡಿ ಅಂತ ಹೇಳ್ಬಿಡ್ತಾರೆ. ಇಮಿಡಿಯೇಟಾಗಿ ಬರೀ ಜಸ್ಟ್ 5 ಮಿನಿಟ್ಸಲ್ಲಿ ನಿಮ್ದೊಂದು 50 ಫೋಟೋ ಡಿಫ್ರೆಂಟ್ ಆ್ಯಂಗಲಲ್ಲಿ ಅವ್ನು ಹಿಂಗೆ ಹೀಗೆ ನಿಂತ್ಕೊಳ್ಳಿ ಅಂತಾನೆ ನೀವು ಹಾಗೆ ನಿಂತ್ಕೊಂಡ್ಬಿಟ್ರೆ ಇಮ್ಮಿಡಿಯೇಟಾಗಿ ತೆಗೆದುಬಿಡ್ತಾನೆ. ಸೊ ಆಮೇಲೆ ಒಳಗಡೆ ಹೋದ್ಮೇಲೆ ನಾವು ಅನ್ನಿಸ್ತು ಇಲ್ಲ ಫೋಟೋ ಮಾಡ್ಕೊಂಬಿಡೋಣ ನಾವು ಅಂತ. ಒಳಗಡೆ ಬಂದಮೇಲೆ ಫೋಟೋಶೂಟ್ಗೆ ಒಪ್ಕೊಂಡ್ಬಿಟ್ವಿ. ಫೋಟೋಶೂಟ್ಗೆ ವಿಡಿಯೋ ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡ್ರು. ಆಲ್ಬಮ್ ಕೂಡ ಕೊಡ್ತೀವಿ, ಹಾಗೆ ಒಂದು ಬಿಗ್ ಫ್ರೇಮ್ಗೆ ಆಗೋವಂಥ ಒಂದು ಫೋಟೋ ಕೂಡ ಕೊಡ್ತೀವಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಒಪ್ಕೊಂಡ್ವಿ. ನಿಯರ್ಲಿ 4000 ರೂಪೀಸ್ವರೆಗೂ ನಿಮಗೆ ಮಾತಾಡ್ತಾರೆ. ಆಮೇಲೆ ನೀವು ಬಾರ್ಗೇನ್ ಮಾಡಿ ಒಂದು 3000ವರೆಗೂ ಕೂಡ ಇಳಿಸ್ಬೋದು. ನಿಮ್ಮ ಬಾರ್ಗೇನಿಂಗ್ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅದು ಎಷ್ಟು ಅಂತ. ಬಟ್ ಅಬೌಟ್ 2000ಗಿಂತ ಕಡಿಮೆ ಅಂತೂ ನಿಮಗಿರಲ್ಲ. ಅಂದರೆ ಅವರು ಮಿನಿಮಮ್ ಆಲ್ಬಮ್ ಮಾಡೋದಕ್ಕೆ 20 ಫೋಟೋಸ್ ಆದರೂ ಬೇಕೇ ಬೇಕು ಅಂತ ಹೇಳ್ತಾರೆ. ನಿಮ್ಗೆ ಆಲ್ಬಮ್ ಬೇಡ, ಒಂದಷ್ಟು ಹಾಗೆ ಇಸ್ಕೊತೀನಿ ಅಂದರೆ ಒಂಥರ ಪ್ರೈಸು. ಸೊ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯುವರ್ ಫೋಟೋಸ್, ಯುವರ್ ಪ್ಯಾಕೇಜ್. ಸೊ ನಾವು ಆಲ್ಬಮ್ಮೇ ತೊಗೊಂಡ್ಬಿಡೋಣ ಅಂತ ಅಂದ್ಕೊಂಡ್ವಿ. ಸೊ ಆಲ್ಬಮ್ ತೊಗೊಂಡ್ವಿ, ಒಂದು ಲಾಂಗ್ ಫ್ರೇಮ್ದು ಕೂಡ ತೊಗೊಂಡ್ವಿ. ಹಾಗೆ ಒಂದಷ್ಟು ವಿಡಿಯೋ ಮಾಡಿಕೊಟ್ರು. ಆಮೇಲೆ ಗೈಡ್ ಇರ್ತಾರಲ್ವ, ಅವ್ರಿಗೆ ಎಲ್ಲಿ ಫೋಟೋ ತೆಗಿಬೇಕು ಅಲ್ಲಲ್ಲೇ ಪೊಲೀಸ್ ಓಡಾಡ್ತಾ ಇರ್ತಾರೆ. ನೀವು ಡ್ಯಾನ್ಸ್ ಮಾಡ್ಕೊಂಡು ಕುಣ್ಕೊಂಡೆಲ್ಲ ಇದ್ರ ಮುಂದೆ ವಿಡಿಯೋ ಫೋಟೋ ತೆಗಿಯೋಕ್ಕಾಗಲ್ಲ. ಹತ್ತಿರ ಹೋದಾಗ ಒಳಗಡೆ ಜಸ್ಟ್ ಫೋಟೋಸ್ ಮಾತ್ರ ತೊಗೊಬೇಕು, ವೀಡಿಯೋಸ್ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ಗೈಡ್ ಹತ್ರ ಮೆತ್ತಿಗೆ ಕೊಟ್ಟು ನಾವು ಅಲ್ಲೇ ಸುಮ್ಮನೆ ನಡ್ಕೊಂಬರೋದು, ಕೈ ಇಟ್ಕೊಳ್ಳೋದು, ಕಿಸ್ ಮಾಡೋದು, ಆ ಥರ ಕೂಡ ಒಂದು ವಿಡಿಯೋ ಮಾಡಿಸ್ಕೊಂಡ್ವಿ ನಾವು. ಸೊ ಈ ಥರದ್ದೆಲ್ಲ ಮಾಡಬೇಕು ಅಂದರೆ ನಿಮಗೆ ಗೈಡ್ ನೆಸೆಸಿಟಿ ಇದೆ. ಹಾಗೆಯೇ ಮುಮ್ತಾಜ್ ಬಗ್ಗೆ ಹಾಗೆ ಶಹಜಹಾನ್ ಬಗ್ಗೆ ನಿಮಗೆ ಬೇಕಾದಷ್ಟು ಗೊತ್ತಿರುತ್ತೆ. ಅದರದ್ದು ಗೈಡ್ ಹೇಳಿರೋದನ್ನೇ ಹಾಕ್ತೀನಿ, ನೀವು ಕೇಳಿ. ಆಮೇಲೆ ತಾಜ್ ಮಹಲ್ ಬಂದು 4 ಸೈಡಿಂದ ಕೂಡ ಒಂದೇ ಥರ ಇದೆ. ಇಲ್ಲಿ ರಾಯಲ್ ಗೋಪುರ ಇದೆಯಲ್ಲ, ಅಲ್ಲಿ ನಿಂತ್ಕೊಂಡು ತೆಗೆದ್ರೆ ನಮಗೆ ಒಂಥರ ಕಾಣಿಸುತ್ತೆ. ನಾನು ಅಲ್ಲಿನೂ ಕೂಡ ವಿಡಿಯೋ ಮಾಡಿದ್ದೀನಿ, ಅದನ್ನು ಹಾಕ್ತೀನಿ. ಇನ್ನೊಂದು ನೈಲ್ ನದಿ ಇದೆಯಲ್ಲ, ಬ್ಯಾಕ್ ಸೈಡ್ ವಾಟರು, ಅಲ್ಲಿಗೆ ಹೋಗ್ಬಿಟ್ಟು ಯಮುನಾ ನದಿ, ಅಲ್ಲಿಗೆ ಹೋಗಿ ನಿಂತ್ಕೊಂಡು ತೆಗೆದ್ರೆ ಒಂಥರ ಕಾಣಿಸುತ್ತೆ. ಸೊ ನಾವು ಎಲ್ಲ ಕಡೆಯಿಂದನೂ ಟ್ರೈ ಮಾಡೋದಕ್ಕೆ ಟೈಮೂ ಇರಲಿಲ್ಲ, ಅಷ್ಟು ಪೇಷನ್ಸು ಇರಲಿಲ್ಲ. ಏನು ಬೇಕೋ ಅದಿಲ್ಲೇ ಸಿಗ್ತಾ ಇದೆ. ಆ ರಾಯಲ್ ಗೋಪುರ ಇದೆಯಲ್ಲ, ಅಲ್ಲಿಂದನೂ ಕೂಡ ತುಂಬ ಚೆನ್ನಾಗಿ ಬರ್ತಾ ಇತ್ತು ವಿಡಿಯೋ. ಸೊ ಹಾಗಾಗಿ ಏನು ಮಾಡಿದ್ವಿ, ಇಲ್ಲೇ ತೊಗೊಂಡ್ವಿ. ಇನ್ನೊಂದು ಏನು ಗೊತ್ತಾ, ಗೈಡ್ ತೊಗೊಂಡ್ರೆ ಅದೊಂದು ಅಡ್ವಾಂಟೇಜು. ಯಾವ ಪ್ಲೇಸಲ್ಲಿ ನಿಂತ್ಕೊಂಡ್ರೆ ಎಷ್ಟು ಫುಲ್ ಫೋಟೋ ಕಾಣಿಸುತ್ತೆ, ಹೇಗೆ ಕಾಣಿಸುತ್ತೆ, ಹೇಗೆ ಹೊಡಿಬೇಕು ಎಲ್ಲ ಕೂಡ ಅವ್ರಿಗೆ ಗೊತ್ತಿರುತ್ತೆ. ಅಲ್ಲಿ ಹೋಗಿ ಇಮಿಡಿಯೇಟಾಗಿ ತೊಗೊಬೋದು. ಅದೇ ಬಟ್ ನಾವೇ ಆದರೆ ಕಂಟಿನ್ಯೂಸ್ ಆಗಿ ಹುಡುಕಬೇಕು, ಎಲ್ಲೆಲ್ಲಿ ಅಂತ ತೆಗಿಬೇಕು, ಟೈಮ್ ಹಿಡಿಯುತ್ತೆ. ಆಮೇಲೆ ತಾಜ್ ಮಹಲ್ ಒಳಗಡೆ ಹೋದಾಗ ಸಮಾಧಿ, ಮುಮ್ತಾಜ್ ಮತ್ತು ಶಹಜಹಾನ್ ಸಮಾಧಿ ಇದೆ ಅಲ್ವಾ, ಅಲ್ಲಿಂದ ಸ್ವಲ್ಪ ಹೊರಗಡೆ ಬರಬೇಕಾದ್ರೆ ಮೊಬೈಲ್ ಲೈಟ್ನ ಆ ಹೊಳೆಯುವಂತಹ ಶಿಲೆಗೆ ಹಿಡಿದ್ರೆ ಫುಲ್ಲು ಕಲರ್ಫುಲ್ಲಾಗಿ ಕಾಣಿಸುತ್ತೆ ಗೈಸ್. ಅದನ್ನು ಮಾತ್ರ ನಾವು ಇನ್ನೆಲ್ಲೂ ನೋಡೋದಕ್ಕಾಗಲ್ಲ. ನಮಗೆ ಮೊಬೈಲ್ ಕೂಡ ಅಲೋ ಇರಲ್ಲ ಒಳಗಡೆ ಹೋದ ತಕ್ಷಣ ಸ್ವಿಚ್ ಆಫ್ ಮಾಡಿಸ್ತಾರೆ. ಅವ್ರ ಹತ್ರ ಇರೋ ಟಾರ್ಚ್ ಲೈಟಲ್ಲಿ ಅಥವಾ ಮೊಬೈಲ್ ಲೈಟಲ್ಲಿ ಅವರು ಅದನ್ನು ಆನ್ ಮಾಡಿ ತೋರಿಸ್ತಾರೆ. ಹುಣ್ಣಿಮೆ
ಹುಣ್ಣಿಮೆ ದಿನ ಅದು ಹೇಗೆ ಹೊಳೆಯುತ್ತೆ ಅಂತ ನಮಗೆ ಗೊತ್ತಾಗಬೇಕು ಅಂದರೆ ಮೊಬೈಲ್ನಲ್ಲಿ ಟಾರ್ಚ್ ಬಿಟ್ಟು ತೋರಿಸ್ತಾರೆ. ಎಷ್ಟು ಬ್ರೈಟಾಗಿ ಒಳ್ಳೆ ಲೈಟ್ ಹಾಕ್ದಂಗೆ ಕಾಣಿಸುತ್ತೆ ಗೈಸ್. ಆ ಟೈಲ್ಸ್ ಮೇಲೆ ಲೈಟ್ ಬಿಟ್ಟರೆ ಒಳ್ಳೆ ನಿಜವಾಗ್ಲೂ ಲೈಟ್ ಹಾಕ್ದಂಗೆ ಕಾಣಿಸುತ್ತೆ. ಅದನ್ನೆಲ್ಲ ನೋಡಬೇಕು ಅಂದರೆ ಗೈಡ್ ಬೇಕೇ ಬೇಕು. ಸೊ ಹಾಗಾಗಿ ನಾವು ಗೈಡ್ ತೊಗೊಂಡ್ವಿ. ನಮಗಿಲ್ಲಿ ಗೈಡ್ಗೆ 500 ರುಪೀಸ್ ಏನೋ ಕೊಟ್ವಿ. ಬಟ್ ನಿಜವಾಗ್ಲೂ ನಮಗೇನು ಬೇಜಾರಾಗಲಿಲ್ಲ. ಬಟ್ ಆಮೇಲೆ ಅವರು ಇಲ್ಲಿ ಫೇಮಸ್ ಪೇಟ ಇದೆ, ಆ ಪೇಟ ತೊಗೊಳ್ಳಿ ಅಂದ್ಕೊಂಡು ಸ್ವೀಟ್ ಅಂಗಡಿ ಕರ್ಕೊಂಡು ಹೋಗ್ತಾರೆ. ಮಿನಿ ತಾಜ್ ಮಹಲ್ಗೆ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಹುಣ್ಣಿಮೆ ದಿನ ಯಾವ್ಯಾವ ಥರ ಮಾರ್ನಿಂಗು, ಆಫ್ಟರ್ನೂನು, ಈವ್ನಿಂಗು ಹುಣ್ಣಿಮೆ ಚಂದ್ರ ಬಂದಾಗ ಹೇಗೆ ಚೇಂಜ್ ಆಗುತ್ತೆ ತಾಜ್ ಮಹಲ್ಲು ಅಂತ ತೋರಿಸೋದಕ್ಕೆ ಲೈಟ್ ಅರೇಂಜ್ಮೆಂಟ್ಸಲ್ಲಿದೆ, ಅಲ್ಲಿ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕೂಡ ನಿಮಗೆ ಫ್ರೀಯಾಗಿ ತೋರಿಸ್ತಾರೆ. ಅಲ್ಲಿಂದ ಪೇಟಕ್ಕೆ ಕರ್ಕೊಂಡು ಹೋಗ್ತಾರೆ, ಪೇಟ ತಿನ್ನೋದಕ್ಕೆ. ಸೊ ಅಲ್ಲೆಲ್ಲ ಅವರು ದುಡ್ಡು ಮಾಡ್ತಾರೆ ನೋಡಿ. ಇದನ್ನೇ ನಾನು ಹೇಳಿದ್ದು, ಈ ಗೇಟಲ್ಲಿ ರಾಯಲ್ ಗೋಪುರ ಇದೆಯಲ್ಲ, ಆ ಇದ್ರಲ್ಲಿ ತಗೊಂಡ್ರೆ ನೋಡಿ ಈ ಥರ ಇರುತ್ತೆ. ಸೊ ಎಲ್ಲ ಕಡೆನೂ ಒಂದಷ್ಟು ಫೋಟೋಸ್ಗಳು ತೊಗೊಂಡಿದ್ದೀವಿ ನಾವು. ಹತ್ತು ವರ್ಷದ ಕನಸು ಇದೆ ಅಂತ ಹೇಳ್ಬೋದು. 10 ಇಯರ್ಸ್ ಆ್ಯಕ್ಚುಲಿ 2015 ನಮ್ಮ ಎಂಗೇಜ್ಮೆಂಟ್ ಆಯಿತು. ಆವಾಗ ಹೇಳಿದ್ರು ಎಲ್ಲೋಗ್ಬೇಕು ಫಸ್ಟ್ ಅಂದರೆ ತಾಜ್ ಮಹಲ್ ಅಂತ. ಆಗ ನನ್ನ ಹಸ್ಬೆಂಡು ಹೀಗೆ ಒಂದು ಸುಮ್ಮನೆ ಮಾನ್ಯುಮೆಂಟ್ ಕ್ರಿಯೇಟ್ ಮಾಡಿದರು ಬ್ಯಾಂಗ್ಳೂರಿನಲ್ಲಿ ನೋಡಿ. ಅದನ್ನು ಅಲ್ಲಿ ನಿಂತ್ಕೊಂಡು ತೆಗೆದ್ರ ಜೊತೆ ಇವಾಗ ಮರ್ಜ್ ಮಾಡಿದ್ದೀನಿ, ನೌ ಆ್ಯಂಡ್ ದೆನ್ ಅನ್ನೋ ಥರ. ಸೊ ಆವಾಗಲೇ ಆ ಥರ ಅಲ್ಲಿ ಸುಮ್ಮನೆ ಒಂದು ಸಿಂಪಲಾಗಿ ಎಲ್ಲೋ ಒಂದು ಎಕ್ಸಿಬಿಷನ್ ಹಾಕಿದೆ ಅಂತಂದ್ರೂ ಕರ್ಕೊಂಡು ಹೋಗ್ತಾಯಿದ್ದೆ. ನನಗೊಂಥರ ಅಷ್ಟು ಕ್ರೇಜು. ನನ್ನ ಮಾತಲ್ಲಿ ನಿಜವಾಗ್ಲೂ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ನನಗೆ ಡ್ರೀಮ್ ಡೆಸ್ಟಿನೇಷನ್ ಅಷ್ಟೇ. 2016 ನಾವು ಮನಸ್ಸಲ್ಲಿ ಮ್ಯಾನಿಫೆಸ್ಟ್ ಮಾಡಿಕೊಂಡೆ. ಬಟ್ 2026 ನಾನು ತಾಜ್ ಮಹಲ್ ಮುಂದೆ ಇದ್ದೀನಿ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ತುಂಬ ಪ್ರೀತಿಸೋರ ಜೊತೆ ಆ ತಾಜ್ ಮಹಲ್ ಮುಂದೆ ಇದ್ದರೆ ಅದಾಗೋ ಖುಷಿನೇ ಬೇರೆ. ನಾನಂತೂ ನನ್ನ ತುಂಬ ಹೃದಯದಿಂದ ಅಲ್ಲಿ ಎಷ್ಟು ಟೈಮ್ ಇದ್ದೆ ಅಷ್ಟು ಟೈಮನ್ನು ನಾನು ಎಂಜಾಯ್ ಮಾಡಿದ್ದೀನಿ. You can see from any side. All 4 sides are same of this building. Now look at on the main gate. Same flowers and leaves designs are there, right? That which you saw outside. Main time visit is morning, sunrise, sunset and full moon night. Full moon night happens 3 days in a month only. Normal ticket is 260 for Indians. Full name is Makrana marble. How you will identify this marble? If you put a light on this marble, so the marble is glowing according to the light. If you put a red light, green light, blue light, so the marble is glowing according to that color. Marble name is Makrana marble. In 16th century, no transport services, no trucks, no trains. This marble brought with the help of 1,000 elephants. 1,000 elephants marble took this marble from Makrana city to here. Makrana city किधर है? Is in Rajasthan. 360 kilometers from here. No. Now also this marble is there or not? This marble comes from Rajasthan, that same Makrana city from here. From that place to here only, because this marble comes from mines. That all mines under central government. Now look at on the right hand side. अभी भी चल रहा है. Now look at on the right hand side. Can you see the red building? हाँ red building. Royal Guest House. हाँ. Same building behind the trees. There is a mosque, masjid. 20,000 workers was built the Taj Mahal. Most of the workers belongs to Persia, Iran. इरान उधर से इधर आ गया. So the workers was built this Taj Mahal for the king, and this mosque was built by the Shah Jahan for the workers. Oh, that mosque. Prayer at that time. Shah Jahan had 3 wives officially: Akbari, Fatehpuri, Mumtaz. But you know, Shah Jahan and Mumtaz had no more children. But that's your first and second wife had no more children. But Mumtaz had 14 children. 14 children. Oh my God. That's why Shah Jahan loves Mumtaz more. 8 child were died during the born time. Only 6 child was survived. War. Other 2 wives Other no died. child. Oh, on the womb only. Okay. Yes. Only 6 child was survived. 4 sons, 2 daughters. Daughters named Jahanara, Roshanara, son Darashiko, Sujat, Murad, Aurangzeb. Aurangzeb killed his brother for ruling on India. And later he became the 6th Mughal emperor, and he was ruled in all over the India around 49 years. Every Friday Taj Mahal is closed for all of us. Why? Because 20,000 workers who built the Taj Mahal, 17th generation of that Irani descendants, they are still alive. They used to live behind the south gate. That's why entry is not allowed from that gate. They come every day here, only on Friday. They do the repairing work, because Taj Mahal almost completed 400 years. So in Taj Mahal, repairing work is going on. Oh, Friday they'll They maintain. replace the marble, they replace the stones, and they do the cleaning in that mosque. That's why every Friday Taj Mahal is closed for all of us. You know which things are very famous in the city? Taj Mahal, mini Taj Mahal. You are standing in front of the Taj Mahal in the daytime, so you don't know at what time you will come next. So, or you can't see
color change Taj Mahal. That's why the state government was built that mini Taj Mahal in 1972. You will go there, and with the help of light, they will show you how Taj Mahal changes the color. So you will get an idea how Taj Mahal looks very beautiful on that time. After this, Mini Taj Mahal after this I will show you it. It's 1.5 kilometer from parking. Third thing, Agra is very famous for this handicraft business because of the Taj Mahal. Supreme Court banned all industrial areas in Agra. When you came from the highway yesterday, when you entered in city, nothing is in the city. No factory, no company, no refinery, because to save the Taj Mahal, Supreme Court banned all industrial areas. And 20 to 25,000 tourists comes every day. Look at the crowd in morning. Taj Mahal opens from morning 6 to evening 6. 20,000 to 25,000 tourists comes every day. It's average. So what is the source of income for the local people? This handicraft business, tourism. The Irani descendants come here only on Friday for repairing work. But Monday to Thursday, what अभी भी वो ईरानी पीपल आके रिपेयर करते हैं जो साउथ गेट के पीछे रहते हैं. वो इंडिया पीपल को ऐसे तरह Now they are Indians हाँ हाँ because they used to live from ईरानी that time to here. So now they are Indians. So Irani descendants come here only on Friday, repairing work. But what they are doing in a Monday to Thursday, they make some marble miniatures for tourists. One consider the same marble Comes if from it is Makrana any- city. Yes, Makrana city. I understand, but any other monument is there? The same. Yes, that is in Bibi ka Maqbara. That is in Aurangabad. That is called, we call it Baby Taj also. So that they are coming only on Friday, but Monday to Thursday they make some marble miniatures for tourists, like Taj Mahal replicas, plates, coasters, goddess statues, these type of things, and they are selling in a government factory outlets. And Agra is very famous for one of the business called leather business. Maybe you heard about that. Camel and sheep leather is very famous in Agra city. We are manufacturing the products of camel and sheep leather, and we are exporting from here and all over the world. Any questions? Sir? Getting cheap rate. If you are going like Gand, Bata, Woodland, Red Chief, that shoe you will get in something around 2,500, 3,000 rupees. That same product you will get in 50% off. Like belt starting price something around 400 rupees, proper genuine leather. Ladies handbag something around 900, 800 rupees starting. And Agra is very famous for one of the business called Petha. It's a sweet. We are very famous for white pumpkin sweet. We are cutting white pumpkin in small pieces, and we are making two types of sweet. Original, ordinary. What is the difference? Ordinary we made with a sugar, it's getting hard like a brick, that is in white color. Original one we made with a honey never spoils, that's why that sweet life is 10 to 15 days. And we are making lots of flavors. Coconut, saffron, chocolate, butterscotch, butyl. I will show you the taste after that. Any questions? Rest of the things I will tell you later. Now, you see your picture. You can sit on the bench. ಏ ಇನ್ ಅವರ್ ಹೋಮ್ ಒಂದು ಫೋಟೋ ಫ್ರೇಮ್ ಇಸ್ ದೇರ್ನಾ ಫ್ರೀ ಆಗಿ ಅದಕ್ಕಾಗತ್ತೆ ಎಕ್ಸಾಕ್ಟ್ ಆಗಿ ಅದಕ್ಕೋಸ್ಕರನೇ ಉಳಿದಿತ್ತು ಅನ್ಸುತ್ತೆ. ವೆರಿ ನೈಸ್ ವೆರಿ ನೈಸ್. ಫ್ರೇಮ್ ಇಸ್ ದೇರ್ ಇನ್ ಮೈ ಹೋಮ್ ಓನ್ಲಿ. ಸೊ ಫೈನಲಿ ಅಲ್ಲೆಲ್ಲ ಒಳಗಡೆ ಕೂಡ ಹೋಗಿ ನೋಡಿಕೊಂಡು ಅಲ್ಲಿಂದ ಹೊರಗಡೆ ಬಂದಾದಮೇಲೆ ನಮಗೆ ಮಿನಿ ತಾಜ್ ಮಹಲ್ ನೋಡೋ ಅಷ್ಟರಲ್ಲಿ ನಮ್ಮ ಕೈಗೆ ಗೈಡು ಆಲ್ಬಮ್ ಕೂಡ ತಂದುಕೊಟ್ಬಿಟ್ರು. ಮತ್ತು ಅಲ್ಲಿಂದ ಪೇಟಾ ಕಡೆ ಕರ್ಕೊಂಡು ಹೋಗಿದ್ವಿ. ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ, ಬಟ್ ತುಂಬ ಒಂದೊಂದು ಬಾಕ್ಸ್ಗೆ 400 ರುಪೀಸ್ ಇತ್ತು. ನಾವು ತೊಗೊಂಡು ಬಂದುಬಿಟ್ವಿ. ಬಟ್ ಹೊರಗಡೆ ಹೋದ್ಮೇಲೆ ಅದು ಕಡಿಮೆಗೆ ಸಿಗೋದೇ ನೋಡಿದ್ವಿ. ಬಟ್ ಒರಿಜಿನಾಲಿಟಿ ಇದೆ ಅಂತ ಹೇಳ್ತಾರೆ, ಗೊತ್ತಿಲ್ಲ. ನಾವು ಒಂದ್ಸರಿ ಹೋಗಿದ್ದೀವಲ್ಲ ಅಂತ ಹೇಳಿ 400 ರೂಪಾಯಿ ಕೊಟ್ಟೆ ತೊಗೊಂಡ್ವಿ. ಬಟ್ ಅಲ್ಲಿ ಬೇರೆ ಬೇರೆ ಸ್ವೀಟ್ ಅಂತ ಹೇಳಿ ಪಾನ್ ಬೀಡ ಅಂತೆಲ್ಲ ಹೇಳಿ ನಮ್ಗೆ ಆಲ್ಮೋಸ್ಟ್ 1000 ರುಪೀಸ್ ಸ್ವೀಟ್ಗೆ ಆಯಿತು. ಆಲ್ಮೋಸ್ಟ್ 5000 ರುಪೀಸ್ ನಮಗೆ ತಾಜ್ ಮಹಲಲ್ಲೇ ಆಗೋಯಿತು, ಸ್ವೀಟ್ಗೆ ಮತ್ತು ಗೈಡ್ಗೆ ಮತ್ತು ಫೋಟೋಶೂಟ್ಗೆ ಅಂತ ಹೇಳಿ. ಸೊ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಬ್ರೇಕ್ಫಾಸ್ಟ್ಗೆ ಅದೇ ಹೋಟೆಲಿಗೆ ಬಂದ್ವಿ. 6 ಗಂಟೆಗೆ ಹೊರಟಿದ್ವಿ, ಮತ್ತು 10 ಗಂಟೆಗೆಲ್ಲ ನಾವು ಬಂದುಬಿಟ್ವಿ. ಅಂದರೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ಆಗ್ರಾ ಪೋರ್ಟ್ಗೆ ಹೋಗಬೇಕಿತ್ತು. ನಾನು ಈ ಸ್ಯಾರಿನ ತಾಜ್ ಮಹಲ್ಗೆ ಅಂತಲೇ ಹೇಳಿ ನಾನು ಹುಡುಕಿ ಆನ್ಲೈನಲ್ಲಿ ಒಂದು 15 ಡೇಸ್ ಮುಂಚೆ ನಾನು ಯಾವಾಗ ಟಿಕೆಟ್ ಬುಕ್ ಆಗೋಯಿತು ಅವತ್ತೇ ನಾನು ಆರ್ಡ್ರ್ ಮಾಡಿಬಿಟ್ಟೆ. ನನಗೆ ಹೀಗೆ ಹೋಗಬೇಕು ತಾಜ್ ಮಹಲ್ಗೆ ಅಂತ ಅನ್ನೋದೊಂದು ಆಸೆ ಇತ್ತು. ಸೊ ಹಾಗಾಗಿ ನಾನು ನೋಡಿ ಅಲ್ಲಿ ಹಾರ್ಟ್, ನನ್ನ ಸೀರೆ ರೆಡ್ ಕಲರ್ ಇರಬೇಕು, ಅದ್ರ ಮೇಲೆ ಹಾರ್ಟ್ ಇರಬೇಕು, ಈ ಥರನೇ ಪ್ಲ್ಯಾನ್ ಇತ್ತು. ಪ್ರತಿಯೊಂದನ್ನು ಕೂಡ ಕೈಯಲ್ಲಿ ಹಾಕಿರೋ ಅದು ಕೂಡ ವೈಟಿಗಿದೆ. ಹಾಗೆ ನನಗೆ ಸ್ಲಿಪ್ಪರ್ ಒಂದನ್ನು ನಾನು ಬೇರೆ ಕಲರ್ಫುಲ್ ಆಗಿರೋ ಸ್ಲಿಪ್ಪರ್ ತೊಗೊಂಡು ಬಂದಿದ್ದೆ. ನಾನು ಬೇರೆ ಇದರಲ್ಲಿ ಹಾಕಿದ್ದೀನಿ ನೋಡಿ, ಶೂ ಥರ ಇದೆಯಲ್ಲ, ಅದನ್ನು ತೊಗೊಂಡು ಬಂದಿದ್ದೆ. ಬಟ್ ನಾನು ಚಾಂದಿನಿ ಚೌಕ್ ಹೋದಾಗ ಎಕ್ಸಾಕ್ಟಾಗಿ ವೈಟ್ ಕಲರ್ ಸ್ಲಿಪ್ಪರೇ ಸಿಕ್ಬಿಡ್ತು. ಸೊ ಒಳ್ಳೇದೇ ಆಯ್ತಲ್ವಾ ಅಂತ ಹೇಳಿ ನಾನು ವೈಟ್ ಕಲರ್ ಸ್ಲಿಪ್ಪರನ್ನು ತೊಗೊಂಡ್ಬಿಟ್ಟೆ. ಎಕ್ಸಾಕ್ಟಾಗಿ ಎಲ್ಲ ಔಟ್ಫಿಟ್ ಮ್ಯಾಚ್ ಆಗೋಯ್ತು. ಮಿನಿ ತಾಜ್ ಮಹಲ್, ಲಲಿತಾ ಮಹಲ್ ಅಲ್ಲಿ ಕಟ್ಬಿಟ್ಟು ಫೋಟೋ ತೆಗೆದಾರೆ, ಫೋಟೋ ವಿಡಿಯೋ. ಲಲಿತಾ ಮಹಲ್ ಮೈಸೂರಿನಲ್ಲಿ ಲಲಿತಾ ಮಹಲ್ ಕಟ್ಬಿಟ್ಟು ಇಲ್ಲಿ ಬಂದು ತಾಜ್ ಮಹಲ್ ಕಟ್ಟಿದ್ದಾರೆ. ಇವರು ಸಾಮಾನ್ಯದವರು. ನನ್ನ ಔಟ್ಫಿಟ್ ನೋಡಿದ್ದೀರಾ? ನನ್ನ ಸ್ಟೈಲ್ ಗೊತ್ತಾ? ನನ್ನ ಕೈ ಎಲ್ಲಕ್ಕೋಸ್ಕರ ದೇವ್ರ ಇದಾಗಿತ್ತು ನನ್ನ ಔಟ್ಫಿಟ್.
ಟೈಮು 11 ಗಂಟೆ. ಇವಾಗ ಆಗ್ರಾ ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಆಗ್ರಾ ಪೋರ್ಟ್ಗೆ ಹೋಗೋದಕ್ಕೆ ನನ್ನ ಔಟ್ಫಿಟ್ ಈ ಥರ ಇದೆ. ಹೇರ್ ತೋರಿಸ್ತೀನಿ. ಸೊ ಆಗ್ರಾ ಪೋರ್ಟ್ ವಿಡಿಯೋ ಜೊತೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಫಾರ್ ವಾಚಿಂಗ್.